ಇದು ಅನ್ವಿತ ವೇದ ಕುಟುಂಬ, ನಮ್ಮ ಮನೆ ಇದು. ಇಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು ಇವಾಗ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ, ಬನ್ನಿ ಒಳಗೆ. ಇವರು ನಮ್ಮ ಮನೆ ತಾತ, ಶ್ರೀನಿವಾಸ ತಾತ ಅಂತ ಹೆಸರು. ಪೇಪರ್ ಓದ್ತಾ ಇದ್ದಾರೆ. ಇದು ನಮ್ಮನೆ ಅಜ್ಜಿ, ಶಾರದಮ್ಮ ಅಜ್ಜಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಬೆಳಗಿರೆ ನಾರಿಯರು ಬೆಗಾದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತ ಜಾಣಿಯರೆಲ್ಲರೂ ಆ ದಿನರಾಯಣ ಪ್ರಿಯಳಿಗೆ. ಇವರು ನಮ್ಮಪ್ಪ ರಾಘು ಅಂತ ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಇವರು ನಮ್ಮಮ್ಮ ತುಳಸಿ ಅಂತ ನಮಗೆಲ್ಲ ಕಾಫಿ ಮಾಡ್ತಾ ಇದ್ದಾರೆ. ನಂದು ಪೂಜೆ ಆಯ್ತು, ಆರತಿ ತಗೊಳ್ಳಿ. ಆರತಿ ತಗೋ ಮಗ್ನೆ, ಸೊಸೆ ಮುದ್ದು. ಆರತಿ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಇದು ನಮ್ಮನೆ ಶಾರದಮ್ಮ ಅಜ್ಜಿ ಮೊಮ್ಮಕ್ಕಳಿಗೆ ಡೈಲಿ ಈವ್ನಿಂಗ್ ಕತೆ ಹೇಳ್ತಾರೆ. ಗೊತ್ತಾ ಕತೆ ಹೇಳ? ಒಂದು ಊರಲ್ಲಿ ಒಂದು ಹುಲಿ ಇತ್ತಂತೆ. ಹುಲಿ ಎಲ್ಲಿರತ್ತೆ? ಕಾಡಲ್ಲಿರತ್ತಂತೆ. ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳಿರತ್ತೆ? ಸಿಂಹ, ಹುಲಿ, ಕರಡಿ, ಓಕೆ, ನವಿಲು ಮತ್ತೆ ಸ್ನೇಕ್, ಇದೆಲ್ಲ ಒಂದು ಕಾಡಲ್ಲಿರತ್ತಂತೆ. ಓಕೆನಾ? ಅದ್ರಲ್ಲಿ ಒಂದು ನರಿ ಇರತ್ತಂತೆ. ಓಕೆ, ಹುಲಿ ಏನ್ ಮಾಡ್ತಾ ಇತ್ತಂತೆ? ನಾನೇ ರಾಜ ಅಂತ ಇತ್ತಂತೆ. ಯಾಕೆ ಶಾರದಾ? ಯಾಕೋ ರೀ, ಬೆಳಿಗ್ಗೆಯಿಂದ ಹುಷಾರೇ ಇಲ್ಲ. ತುಳಸಿ, ಸ್ವಲ್ಪ ನೀರ್ ತಗೊಂಬಮ್ಮ ನಿಮ್ಮ ಅತ್ತೆಗೆ. ಬಂದೆ ಮಾವ. ಫಾದರ್, ಮದರ್, ಬ್ರದರ್, ಸಿಸ್ಟರ್ is living together is which family? Nuclear family. Father, mother, grandfather, grandmother, brother, sister living together is a which family? Father, mother, grandfather, grandmother, auntie, lots of children living together is a which family? Very good. ಶಾರದಮ್ಮ, ಮನೇಲಿ ಇದ್ದೀರಾ? ಬಾಮ್ಮ, ಇದೀನಿ. ಮೊಮ್ಮಗ ಇದು ಬಾಟಲ್ ಬಿಟ್ಟು ಬಂದಿದ್ದ ನಮ್ಮ ಮನೇಲಿ, ಕೊಟ್ಟೋಗೋಣ ಅಂತ ಬಂದೆ. ಹೌದಾ? ಒಳ್ಳೇದಾಯ್ತು, ತುಂಬಾ ದಿನ ಆಗಿತ್ತು ನಿನ್ನ ನೋಡಿ. ನಾನು ಅಷ್ಟೇ. ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ ಅಮ್ಮ? ಚೆನ್ನಾಗಿ ನಡೀತಾ ಇದೆ. ನಿಮ್ದು? ನಮ್ದು ಚೆನ್ನಾಗಿದೆ ಅಮ್ಮ, ದೇವ್ರ ದಯದಿಂದ ಎಲ್ಲ ಚೆನ್ನಾಗಿದೆ. ಏನೇ ಹೇಳಿ, ನಿಮ್ಮ ಮನೇನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ತೀರಾ. ಈ ಕಾಲದಲ್ಲಿ ಈ ತರ ಫ್ಯಾಮಿಲಿ ನೋಡೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ಶಾರದಮ್ಮ. ಏನೇ ಅಂದ್ರೂ ನೀವು ನಮ್ಮ ಮನೆ ಪಕ್ಕ ಇರೋದು ನಂಗಂತೂ ತುಂಬ ಶಾರದಮ್ಮ ಖುಷಿ ಆಗತ್ತೆ. ಎಷ್ಟು ದೊಡ್ಡ ಫ್ಯಾಮಿಲಿ ನಿಮ್ಮದು. ಬರೋರು ಹೋಗೋರು ತುಂಬ ಜನ ಡೈಲಿ ಬರ್ತಾನೆ ಇರ್ತಾರೆ, ಒಬ್ರಲ್ಲ ಒಬ್ರು. ನಿಮ್ಮ ಮಕ್ಕಳಿಗೆ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಶಾರದಮ್ಮ. ಈ ಕಾಲದಲ್ಲಿ ಸ್ಕೂಲಲ್ಲಿ ಕಲಿಸ್ತಾ ಇರ್ತಾರಲ್ವ, ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ ಅಂತ. ಅದಕ್ಕೆ ನಿಮ್ಮ ಮನೇನೆ ಒಂದು ದೊಡ್ಡ ಎಕ್ಸಾಂಪಲ್ ಶಾರದಮ್ಮ. ಥ್ಯಾಂಕ್ ಯು ಅಮ್ಮ. ಏನೋ ದೇವ್ರ ದಯದಿಂದ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಯಜಮಾನ್ರು ಹಾಕಿರೋ ಸಂಸ್ಕಾರ, ಅವ್ರು ಮಾಡಿರೋದು, ಅವ್ರ ಅಜ್ಜಿ ತಾತ ಎಲ್ಲ ಮಾಡಿರೋದು ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋದು ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳು ಇವಾಗ ಅವ್ರ ಮಕ್ಕಳಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಮೊಮ್ಮಕ್ಕಳು ಹಾಗೆ ಇದ್ದಾರಮ್ಮ. ಎಲ್ಲ ದೇವ್ರ ದಯೆ.